ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ 12ನೇ ಕಂತಿನ ಹಣ ಇಂದು 23 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಒಟ್ಟಿಗೆ 4,000 ಕಣ್ರಿ. ನಿಮಗೆ 11ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ಒಂದು 11ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಇನ್ನು ಬರೀ 20% ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ. ಸೊ ಹೌದು, ಬಂದಿಲ್ಲ, ಯಾಕೆ ಬರೋದು, ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ 2 ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರುವಂಥದ್ದು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಕೇವಲ ಒಂದು ರೀಲ್ಸ್ ವೈರಲ್ ಆದರೆ ಸಾಕು, ನಿಮ್ಮದು 1 ಲಕ್ಷದವರೆಗೂ ಕೂಡ ಬಹುಮಾನ ನೀವು ಗೆಲ್ಲಬಹುದು ವೀಕ್ಷಕರ. ಸೊ ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ನಂಬಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿರುವಂಥದ್ದು. ಸೊ ಅವರೇ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಬೇಕಾದರೆ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ನಮ್ಮ ಶ್ರಮಕ್ಕೆ. ಸೊ ಬೇಗನೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಈಗಾಗಲೇ 11ನೇ ಕಂತಿನ ಹಣ ನೋಡಿ 80% ಫಲಾನುಭವಿಗಳಿಗಾದರೂ ಜಮಾ ಆಗಿದೆ. ಬರೀ 20 ಅಥವಾ 25% ಫಲಾನುಭವಿಗಳು ಒಂದು ಬಾಕಿ ಇದ್ದಾರೆ. ಸೊ ಅದರಲ್ಲಿ ಈಗಾಗಲೇ ಎಂತಹ ಒಂದು ಫಲಾನುಭವಿಗಳು ಬಾಕಿ ಇದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ. ಸೊ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಕ್ಲೂ ಕೊಡ್ತೀನಿ, ಯಾಕಂದರೆ ಅದನ್ನೇ ವಾಪಸ್ ಹೇಳಿದ್ರೆ ನಿಮಗೆ ಏನು ಬೇಸರ ಬರ್ಬೋದು. ಈಗಾಗಲೇ ಯಾರಿಗೆ ಅಮೌಂಟ್ ಹೋಗಿಲ್ಲ ಅವ್ರದ್ದು ಕೆಲವೊಂದಿಷ್ಟು ಫಲಾನುಭವಿಗಳದ್ದು ಫೇಕ್ ಡಾಕ್ಯುಮೆಂಟ್ಸ್ ಇದ್ದಾವೆ. ಸೊ ಅವ್ರದ್ದಂತೂ ಆಯಿತು. ಇನ್ನು ಬರಬೇಕಾಗಿರುವಂತಹ ಹಣ ಬಂದಿಲ್ಲ ನೋಡಿ. ಸೊ ಅಂಥವರಿಗೆ ಬಡ ಜನರಿದ್ದಾರೆ, ಆದರೂ ಸಹಿತ ಅವರಿಗೆ ಬಂದಿಲ್ಲ. BPL ರೇಷನ್ ಕಾರ್ಡ್ಗೆ ಅರ್ಹತೆ ಇದ್ದಾರೆ. 1,20,000ಕ್ಕಿಂತ ಕೆಳಗಡೆ ಆದಾಯ ಇದೆ, ವಾರ್ಷಿಕ ಆದಾಯ. ಸೊ ಆದರೂ ಸಹಿತ ನಮಗೆ ಅಮೌಂಟ್ ಬರುತ್ತಿಲ್ಲ ಅಂತ ಅನ್ನೋದಾದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಅಲ್ಲಿ ಏನಾದರೂ ನಿಮ್ಮದು ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದ್ದರೆ ಸೊ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಿ. ಈ ಒಂದು ಕೆಲಸನ ಆದರೂ ಮಾಡಲಿಕ್ಕಾಗತ್ತಲ್ಲ. ಸೊ ಈ ಒಂದು ಕೆಲಸ ಆದರೂ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನೀವೇನಾದರೂ ಎಲಿಜಿಬಲ್ ಇದ್ದರೆ 100% ಬರುತ್ತೆ. ಸೊ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಬ್ಯಾಂಕ್ ಅಕೌಂಟ್ ಬಂದು ಬಿದ್ದಿದ್ರೆ, ಬ್ಯಾಂಕ್ ಅಕೌಂಟು ಚಾಲ್ತಿ ಇಲ್ಲಪ್ಪ ಅಂದರೆ, ಈಗಾಗಲೇ ಬಹಳಷ್ಟು ಒಂದು ಹಳ್ಳಿಯಲ್ಲಿರುವಂತಹ ಮಹಿಳೆಯರದು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತೆ ಸದ್ಯಕ್ಕೆ ಹೇಳಬೇಕಂದ್ರೆ. ಸೊ ಇಂತಹ ಒಂದು ಅಪ್ಡೇಟು ಬಹಳಷ್ಟು ಜನರದಾಗಿದೆ, ಅಂದರೆ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಲ್ಲಂತೆ. ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಜಮಾ ಆಗ್ತಾ ಇಲ್ಲ. ಅಮೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಸಹಿತ ಜಮಾ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಅಕೌಂಟನ್ನು ಟ್ರಾನ್ಸಾಕ್ಷನನ್ನು ಸೊ ಬೇಗನೆ ಮಾಡಿದರೆ ನಿಮ್ಮ ಅಕೌಂಟ್ಗೆ ಬರಬೇಕಾಗಿರುವಂತಹ ಒಂದು ಕಂತುಗಳು ಸೊ ಬೇಗನೆ ಜಮಾ ಆಗುತ್ತೆ. ಒಂದು ಸಾರಿ ಅಮೌಂಟು ಹಾಕೋದು ತೆಗೆಯೋದು ಮಾಡಿದ್ರೆ ನಿಮ್ಮ ಅಕೌಂಟು ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ಮಾಡಿ ಅಂತ ಒಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ಸೊ ಅದೇ ರೀತಿಯಾಗಿ ನೀವು ಏನು ಮಾಡಬೇಕಾಗತ್ತೆ, ತಿಂಗಳಿಗೆ 1 ಸಾರಿ ಅಥವಾ 2 ಸಾರಿ ಆದರೂ ಆ ಒಂದು ಅಕೌಂಟ್ನಲ್ಲಿ ಅಮೌಂಟು ತೆಗೆದು ಹಾಕೋದು ಮಾಡಿದ್ರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಬರಬೇಕಾಗಿರುವಂತಹ ಕಂತುಗಳು ಕೂಡ ಬರುತ್ತೆ, ಹಣ ಕೂಡ ಬರ್ತಾ ಇರುತ್ತೆ. ಸೊ ಓಕೆನಾ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಒಂದಕ್ಕೊಂದು ಬ್ಯಾಂಕ್ ಅಕೌಂಟ್ ಆಗಿರಲಿ, ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ಲಿಂಕ್ ಇರಬೇಕಾಗತ್ತೆ. ಇವೆಲ್ಲಕ್ಕೂ ಒಂದೇ ಒಂದು ನಂಬರು ಲಿಂಕ್ ಇರಬೇಕಾಗತ್ತೆ, ಅದು ಮುಖ್ಯಸ್ಥೆಯ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ. ಸೊ ಇಂತಹ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ರೆ ಸೊ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ನಿಮಗೆ ಅಮೌಂಟ್ ಏನಿದೆ ಅಲ್ಲ ನಮಗೆ ಬರಬೇಕಾಗಿರುವಂಥದ್ದು ಸೊ 100% ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ. ಸೊ ಯಾಕಂದರೆ ಆ ರೀತಿಯೂ ಸಾಕಷ್ಟು ಫಲಾನುಭವಿಗಳು ಸಿಗ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ಬೋದು, ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಬಗ್ಗೆನೂ ಕೂಡ ಈಗಾಗಲೇ ಹೇಳಿದ್ದೀನಿ. ಸೊ ಅಂತಹ ಮಹಿಳೆಯರು, ಒರಿಜಿನಲ್ ಮಹಿಳೆಯರು ಎಷ್ಟು ಜನ ಸಿಕ್ಕಿದ್ದಾರೆ ಅಂದರೆ, ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡುವವರು ಆದರೂ ಸಹಿತ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಅಂತಹವರು 16,000 ಸಿಕ್ಕಿದ್ದಾರೆ, ಇನ್ನೂ ಕೂಡ ಸಿಗ್ತಾ ಇದ್ದಾರೆ. ಟೋಟಲ್ ಆಗಿ 20,000 ಸಮೀಪ ಒಂದು ಮಹಿಳೆಯರ ಜನಸಂಖ್ಯೆ ಸಿಗ್ತಾ ಇದೆ ಅಂತೆ. ಸೊ ಅದಕ್ಕೋಸ್ಕರ ಅಂತಹ ಎಲ್ಲರನ್ನೂ ಕೂಡ ತೆಗೆದುಹಾಕುವಂತಹ ಕೆಲಸ ಈಗಾಗಲೇ ಆಹಾರ ಇಲಾಖೆನೂ ಕೂಡ ಮಾಡ್ತಾ ಇರುವಂಥದ್ದು, ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇರುವಂಥದ್ದನ್ನು. ಸೊ ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೂ ಮಾಡ್ತಾ ಇರುವಂಥದ್ದು. ಸೊ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ತೆಗೆದುಹಾಕ್ಬಿಟ್ಟು ಕೇವಲ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ವೀಕ್ಷಕರೇ, ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಹೇಳೋದಿದೆ. ಸೊ ಇಲ್ಲಿ ಅದಕ್ಕೆ 2 ಗುಡ್ ನ್ಯೂಸ್ಗಳು ಅಂತ ನಾನು ಹೇಳಿದ್ದೀನಲ್ಲ. ಒಂದು, ರೀಲ್ಸ್ ಮಾಡುವುದರ ಮುಖಾಂತರ ನೀವು ಹಣವನ್ನು ಪಡಿಬೋದು ಬಹುಮಾನ ಆಗಿ. ಸೊ ನೀವು ವಿಚಾರ ಮಾಡಿ ನೋಡಿ, ಪ್ರತಿಯೊಬ್ಬರು ಒಂದು 100 ಮಹಿಳೆಯರಲ್ಲಿ ಒಂದು 4-5 ಜನ ಆದರೂ ರೀಲ್ಸ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಸೊ ಇಲ್ಲಿ ಯಾರು ರೀಲ್ಸ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ರೀಲ್ಸ್ ಮಾಡಬೇಕು. ಇದರಿಂದ ಏನೇನು ಯೂಸ್ ಆಗಿದೆ, ಹೆಲ್ಪ್ ಆಗಿದೆ, ನಮಗೆ ಮನೆಗೆ ಒಳ್ಳೆಯದು, ಒಂದು ಸಂತೆಯನ್ನು ಪೇಟೆಯನ್ನು ಮಾಡಲಿಕ್ಕೆ ನಮಗೆ ಖರ್ಚಿಗೆ ನಮಗೆ ಒಳ್ಳೆಯದಾಗಿದೆ, ಅದನ್ನು ನಾವು ರೀಲ್ಸ್ ಮುಖಾಂತರ ಹೇಳಬೇಕಾಗತ್ತೆ ಜನರಿಗೆ. ಮತ್ತು ಅದಾದಮೇಲೆ ನಾವು ಅಂಗಡಿ ಇಟ್ಟಿದ್ದೀವಿ, ಒಂದು ಅಂಗಡಿಯಲ್ಲಿರುವಂತಹ ಸಂತೆಯನ್ನು ಖರೀದಿ ಮಾಡಿಕೊಂಡು ಅಂಗಡಿಯನ್ನು ಇಟ್ಕೊಂಡಿದ್ದೀವಿ ಅಂತ ಅದರ ಬಗ್ಗೆನೂ ಕೂಡ ಒಂದು ಮಾಹಿತಿಯನ್ನು ಮಾಡ್ಬೋದು. ಈಗಾಗಲೇ ಹೋಳಿಗೆ ಊಟವನ್ನು ಉಂಡಿಸಿರುವಂಥದ್ದು ಒಂದು ಅಜ್ಜಿಯವರು
ಸೊ ಅವ್ರಿಗೂ ಕೂಡ ಸನ್ಮಾನ ಆಗಿರುವಂಥದ್ದು. ಅವರಿಗೆ ಬೇಕಾಗಿರುವಂತಹ ಏನಾದರೂ ಪ್ರಾಬ್ಲಮ್ ಇದ್ರೂ ಸಹಿತ ಅವರು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬರ್ತಾರೆ ನಿಮ್ಮ ಹತ್ರ. ಸೊ ಅದಕ್ಕೋಸ್ಕರ ರೀಲ್ಸ್ ಮಾಡುವುದರ ಮುಖಾಂತರ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಆಗಿರುವಂತಹ ಉಪಯೋಗದ ಬಗ್ಗೆ ತಿಳಿ ಹೇಳಬೇಕಾಗತ್ತೆ. ಕರ್ನಾಟಕದ ರಾಜ್ಯದ ಒಂದು ಎಲ್ಲ ಜನತೆ ಜೊತೆಗೆ ಹಂಚಿಕೊಳ್ಬೇಕಾಗತ್ತೆ. ಸೊ ಆಗ ನಿಮ್ಮ ರೀಲ್ಸ್ ಏನಾದರೂ ಒಂದು ರೀಲ್ಸ್ ಆದರೂ ವೈರಲ್ ಆದರೆ ಸೊ ನಿಮಗೆ ಬೆತ್ತು ನೋಡಿ, ಸೊ ಒಂದು ನೀವು ಬಹುಮಾನವನ್ನು ಗೆದ್ದುಬಿಟ್ರಿ ಅಂತಾನೆ ಅರ್ಥ. ಸೊ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹತ್ರ ಏನಾದರೂ ರೀಲ್ಸ್ ಹೋಗಿಬಿಟ್ರೆ ಅಂದರೆ ಅವರ ಮೊಬೈಲ್ನಲ್ಲಿ ಅಲ್ಲ, ಸೊ ಒಟ್ಟಾರೆಯಾಗಿ ಅವರಿಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ರೀಲ್ಸ್ ವೈರಲ್ ಆದರೆ. ಸೊ ಅವ್ರಿಗೆ ಅವರು ಇಟ್ಟಿರ್ತಾರೆ. ಸೊ ಕೆಲವೊಂದಿಷ್ಟು ಕೆಲಸಗಾರರನ್ನು ಕೂಡ ಇಟ್ಟಿರ್ಬೋದು, ಅದಕ್ಕೋಸ್ಕರನೇ ಸಪ್ರೇಟಾಗಿ ಇಟ್ಟಿರ್ತಾರೆ. ಸೊ ಒಂದು ಟೀಮ್ ಎಲ್ಲ ಕಲೆಕ್ಟ್ ಮಾಡ್ತಾ ಇರುತ್ತೆ ಮಾಹಿತಿಯನ್ನು. ಸೊ ನಿಮ್ಮ ರೀಲ್ಸ್ ವೈರಲ್ ಆದರೆ ನಿಮಗೆ 1 ಲಕ್ಷದವರೆಗೂ ಕೂಡ ಬಹುಮಾನ ಸಿಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಿಮ್ಮ ಮನೆಗೆ ಬಂದು ಸನ್ಮಾನ ಮಾಡ್ತಾರೆ, ಅವಾಗ ಒಂದು ಬಹುಮಾನ ಕೂಡ ಕೊಡ್ತೇವೆ ಅಂತ ಹೇಳಿ ಸ್ವತಃ ಅವರೇ ಹೇಳಿದ್ದಾರೆ. ಸೊ ಅಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ಸಹಿತ ನಿಮ್ಮ ಮನೆಯಲ್ಲಿರುವಂತಹ ಪ್ರಾಬ್ಲಮ್ಗಳ ಬಗ್ಗೆನೂ ಕೂಡ ಹೇಳಿದ್ರೆ ಸೊ ಅವರು 100% ಮಾಡಿ ಕೊಡ್ತಾರೆ. ಸೊ ಸ್ವತಃ ಅವರೇ ಖುದ್ದಾಗೆ ಬಂದಿರ್ತಾರೆ. ಅಲ್ಲಿ ನಿಮ್ಮ ಒಂದು ಏನು ಮನಸ್ತಾಪಗಳಿರ್ತಾವಲ್ಲ, ನಿಮ್ಮ ಒಂದು ತೊಂದರೆಗಳಿರ್ತಾವಲ್ಲ, ಅದನ್ನೆಲ್ಲ ಹೇಳ್ಕೊಂಡ್ಬಿಟ್ಟು ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡ್ಕೋಬೋದು. ಆದಷ್ಟು ಸರ್ಕಾರದಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನೆಲ್ಲನೂ ಕೂಡ ಮಾಡಿಕೊಡ್ತಾರೆ. ಸೊ ಆದಷ್ಟು ರೀಲ್ಸ್ ಎಲ್ಲರೂ ಕೂಡ ಮಾಡಲಿಕ್ಕೆ ಟ್ರೈ ಮಾಡಿ. ಆದಷ್ಟು ನೀವು ಯೂಟ್ಯೂಬ್ನಲ್ಲಿ ಅಷ್ಟೇ ಹಾಕಬೇಡಿ, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿ, ಅದೇ ರೀತಿಯಾಗಿ ಫೇಸ್ಬುಕ್ನಲ್ಲಿ ಕೂಡ ಅಪ್ಲೋಡ್ ಮಾಡಿ. 3 ಪ್ಲ್ಯಾಟ್ಫಾರ್ಮಲ್ಲಿ ನೀವು 3 ಆ್ಯಪ್ಸ್ಗಳಲ್ಲಿ ಒಂದು ಅಪ್ಲೋಡ್ ಮಾಡಿದ್ದಾದರೆ ಒಂದಾದರೂ ವೈರಲ್ ಆದರೂ ಸಹಿತ ಈ ಒಂದು ತಿಂಗಳು ಪೂರ್ತಿಯಾಗಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಅವರು ಮೊದಲ 50 ಮಹಿಳೆಯರನ್ನು ಒಂದು ಬಹುಮಾನವನ್ನು ಕೊಡ್ತೇವೆ ಅಂತ ಹೇಳಿದರೆ ಸ್ಟಾರ್ಟಿಂಗ್ ಒಂದು 50 ಮಹಿಳೆಯರನ್ನು ಅವರು ಹಿಡಿಯೋರಿದ್ದಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿರುವಂತಹ ಒಂದು ಥಿಂಗ್ಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾಗತ್ತೆ. ಪ್ರತಿದಿನವೂ ಮಾಡಿ, ನೀವು ಎಷ್ಟು ಬೇಕಾದರೂ ಅಪ್ಲೋಡ್ ಮಾಡಿ. ಈ ತಿಂಗಳಿನಲ್ಲಿ ಪ್ರತಿ ದಿನಾನು 10 ಅಪ್ಲೋಡ್ ಮಾಡಿದ್ರೂ ಸಹಿತ ನಡೆಯುತ್ತೆ. ನೀವು ಎಷ್ಟು ಬೇಕಾದರೂ ಸಹಿತ ಅಪ್ಲೋಡ್ ಮಾಡಿ. ನೀವು ಏನಾದರೂ ರೀಲ್ಸ್ ವೈರಲ್ ಆದರೆ ಗೆದ್ರಿ ಅಂತಾನೆ ಅರ್ಥ. ಸೊ ಓಕೆನಾ, ಇದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಈಗ 13ನೇ ಕಂತಿನ ಹಣ ಸಾಕಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇದ್ರು. ಈಗಾಗಲೇ 12ನೇ ಕಂತಿನ ಹಣ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಅಂಥವರು ಮಾತ್ರ ಈ ಒಂದು 13ನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡ್ತಾ ಇರುವಂಥದ್ದು. ವೀಕ್ಷಕರ ಒಂದು ಹೇಳ್ತೀನಿ ಕೇಳಿಲಿ, ಒಬ್ಬೊಬ್ಬರಿಗೆ 12ನೇ ಕಂತಿನ ಹಣ ಇನ್ನೂ ಬಹಳಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. 11ನೇ ಕಂತಿನ ಹಣ ಬರೀ 15ರಿಂದ 20% ಫಲಾನುಭವಿಗಳಿಗೆ ಮಾತ್ರ ಬರೋದಿದೆ. ಸೊ ಅದು ಕೂಡ ಹಾಕ್ಕೊಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಅದು ಇದು ಸಿಗ್ತಾ ಇದ್ದಾರೆ. ಇನ್ನೂ ಕೂಡ ಸೊ ಅವ್ರನ್ನ ತೆಗೆದಾಕ್ಬಿಟ್ಟು ಉಳಿದ ಫಲಾನುಭವಿಗಳು ಬಹಳಷ್ಟು ಏನಿಲ್ಲ ಅವ್ರಿಗೆ ಹಾಕ್ಕೊಡ್ತಾರೆ. 12ನೇ ಕಂತಿನ ಹಣದ ಜೊತೆಗೇ ಹಾಕ್ಕೊಡ್ತಾ ಇದ್ದಾರೆ. ಈಗ 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿರುವಂಥದ್ದು. ಸೊ ಇಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಏನು ಹೋಗಿಲ್ಲ, ಬರೀ 15% ಫಲಾನುಭವಿಗಳಿಗೆ ಮಾತ್ರ ಹೋಗಿರುವಂಥದ್ದು. ಸೊ ನೀವು 13ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಈಗ ಗಣೇಶ ಹಬ್ಬದ ನಂತರ 13ನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬ್ಯಾಂಕಿಗೆ ಅಮೌಂಟ್ ಹಾಕ್ತಾರೆ. ಆದರೆ ಬ್ಯಾಂಕ್ ಅವರು ಏನು ಟ್ರೆಜರಿಗೆ ಹಾಕಿದ ತಕ್ಷಣ ಬ್ಯಾಂಕ್ನವರು ಅಪ್ಡೇಟ್ ಮಾಡ್ಕೋಬೇಕಂತೆ. ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ನಿಮ್ಮೆಲ್ಲರ ಖಾತೆಗೆ ಹಣ ಹಾಕುವಂತಹ ಕೆಲಸ ಬ್ಯಾಂಕ್ಗಳು ಮಾಡ್ತವೆ. ಓಕೆನಾ, ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಓಕೆ, ಇವಾಗ ಈ ಒಂದು ಜಿಲ್ಲೆಗಳನ್ನು ನಾವು ನೋಡ್ಕೊಳ್ಳೋಣ. ಸೊ ಯಾವ್ಯಾವ ಜಿಲ್ಲೆಗಳಿದ್ದಾವೆ, ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಹೋಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. 23 ಜಿಲ್ಲೆಗಳನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಬೆಂಗಳೂರು ನಗರಕ್ಕೆ ಅತಿ ಲೇಟಾಗಿಯೇ ಅಮೌಂಟ್ ಹಾಕೋದು. ಸೊ ಅದರ ಜೊತೆಯಾಗಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರಕ್ಕೆ ಸೊ ಸ್ಲೋ ಆಗಿನೇ ಅಮೌಂಟ್ ಬರುತ್ತೆ, ಮತ್ತು ಲೇಟ್ ಕೂಡ ಆಗ್ಬೋದು. ಯಾಕಂದರೆ ಅಲ್ಲಿರುವಂತಹ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿದ್ದಾರಂತೆ. ಸೊ ಅದಕ್ಕೋಸ್ಕರ ಅಂತಹ ಫಲಾನುಭವಿಗಳನ್ನು ತೆಗೆದಾಕ್ಬಿಟ್ಟು ಒರಿಜಿನಲ್ ಫಲಾನುಭವಿಗಳಿಗೆ ಅಮೌಂಟನ್ನು ಹಾಕಲಿಕ್ಕೆ ಟೈಮ್ ಅಂತೂ ಹಿಡಿಯುತ್ತೆ, ಮತ್ತು ಅಲ್ಲಿರುವಂತಹ ಕನ್ಫ್ಯೂಷನ್ ಕೂಡ ಆಗುತ್ತೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಹೇಗೆ ಆಳವನ್ನು ತೆಗಿತಾ ಹೋಗ್ತಾರೆ ಆ ರೀತಿಯಾಗಿ ಬಂಗಾರ ಸಿಗ್ತಾ ಇದೆಯಲ್ಲ, ಸೊ ಆ ರೀತಿಯಾಗಿ ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಮಹಿಳೆಯರು ಸಿಗ್ತಾ ಇದ್ದಾರಂತೆ. ಯಾಕಂದರೆ ಬೆಂಗಳೂರಿನಲ್ಲಿ ಆದಷ್ಟು ಶ್ರೀಮಂತ ಜನರು ಇರುವಂಥದ್ದು. ಸೊ ಅಂತಹ ಒಂದು ಜಿಲ್ಲೆಯಲ್ಲಿನೇ, ಅಂತಹ ಒಂದು ರಾಜಧಾನಿಯಲ್ಲಿನೇ ಸೊ ಇಲ್ಲಿ ನೋಡ್ಬೋದು ನೀವು ವೀಕ್ಷಕರೇ. ಸೊ ಯಾವ ರೀತಿಯಾಗಿ ಸಿಗ್ತಾ ಇದ್ದಾರೆ ಅಂದರೆ 20% ಫಲಾನುಭವಿಗಳು ಅಲ್ಲೇ ಇದ್ದಾರೆ. ಫೇಕ್ ಡಾಕ್ಯುಮೆಂಟ್ಸು ಒಂದು 50% ಫಲಾನುಭವಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ 20%, 50ರಲ್ಲಿ 20% ಬರೀ ಈ ಒಂದು ಬೆಂಗಳೂರು ನಗರದಲ್ಲಿನೇ ಇದ್ದಾರಂತೆ. ಉಳಿದ 30% ಬೇರೆ ಬೇರೆ ಜಿಲ್ಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆ 27 ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಇದ್ದಾರಂತೆ. ಸೊ ಒಂದು ಜಿಲ್ಲೆಯಲ್ಲಿನೇ ಬರೀ
20% ಅಂದರೆ ವಿಚಾರ ಮಾಡುವಂತಹ ಮಾತಿದೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟು ಅಮೌಂಟ್ ಹಾಕಲಿಕ್ಕೆ ಒಂದು ಸ್ವಲ್ಪ ಟೈಮ್ ಅಂತೂ ಹಿಡಿಯುತ್ತೆ. ಆದರೆ ಈಗ 12ನೇ ಕಂತಿನ ಹಣ ಇವರು ಸ್ಪೀಡಾಗಿ ಹಾಕ್ತಾ ಇಲ್ಲ, ಇದಂತೂ ನಿಜ. ಸ್ಪೀಡ್ ಅಂತೂ ಹಾಕ್ತಾ ಇಲ್ಲ, ಅತಿ ಸ್ಲೋ ಆಗಿ ಹಾಕ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಹಾಕಿದ್ರೆ ಒಳ್ಳೆಯದು ಅಂತ ನಮ್ಮ ಮನವಿ. ಸೊ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟಲ್ಲಿ ಹೇಳಿ. ನಿಮಗೆ ಅಮೌಂಟ್ ಬಂದಿದ್ದರೆ ದಯವಿಟ್ಟು ಅಮೌಂಟ್ ಬಂದವರು ಮುಖ್ಯವಾಗಿ ನನ್ನ ಕಡೆಯಿಂದ ಪರ್ಸ್ನಲಿ ರಿಕ್ವೆಸ್ಟ್, ನಿಮಗೆ ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಬಂದಿರೋರು ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಕ್ಲಿಯರಿಟಿ ಸಿಗ್ತಿದೆ. ಮತ್ತು ಯಾವ ಜಿಲ್ಲೆ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಸೊ ಇದು ಜನರಿಗೂ ಕೂಡ ನಾವು ತಲುಪಿಸಬೇಕಾಗತ್ತೆ. ನೀವು ಕೂಡ ನಿಮ್ಮಿಂದನೂ ಕೂಡ ಆದಷ್ಟು ಹೆಲ್ಪ್ ಮಾಡಿ. ಅಂದರೆ ಕಮೆಂಟಲ್ಲಿ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಪೋಲ್ ಕೂಡ ಮಾಡ್ತೀನಿ, ಅಲ್ಲಿ ಏನಿದೆ ಅನ್ನುವಂಥದ್ದನ್ನು, ನಿಮ್ಮ ಒಂದು ಅಮೌಂಟ್ ಜಮಾ ಆಗಿದೆ ಇಲ್ವಾ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನಿಮ್ಮ ಒಂದು ಒಪಿನಿಯನನ್ನು ಕೂಡ ಅಲ್ಲಿ ತಿಳಿಸ್ಬೋದು. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.